ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪುತ್ತೂರಿಗೆ ಘೋಷಣೆಯಾದ ಬಹುನಿರೀಕ್ಷಿತ ಮೆಡಿಕಲ್ ಕಾಲೇಜ್. ನುಡಿದಂತೆ ನಡೆದ ಜನಪರ ನಾಯಕ ಶಾಸಕ ಅಶೋಕ್ ಕುಮಾರ್ ರೈ ಅವರಿಗೆ ಪುತ್ತೂರಿನಲ್ಲಿ ಅದ್ದೂರಿಯ ಸ್ವಾಗತ. ಪುತ್ತೂರಿನ ಜನರ ಕನಸಾಗಿದ್ದಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜು ಸನ್ಮಾನ್ಯ ಮುಖ್ಯಮಂತ್ರಿಯವರು ತನ್ನ 16ನೇ ಬಜೆಟ್ನಲ್ಲಿ ಮಂಡಿಸಿದ ಮಂಡನೆಯಲ್ಲಿ ನನಸಾಗಿದೆ. ಹೊಸ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ನೂತನವಾಗಿ ಆಯ್ಕೆಯಾದಂತಹ ಶಾಸಕ ಅಶೋಕ್ ಕುಮಾರ್ ರೈ ಅವರು ಈ ಒಂದು ಕನಸನ್ನು ನನಸಾಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ವಿಷಯದಲ್ಲಿ ಎಂದು ಮಾತ್ರವಲ್ಲ, ಯಾವುದೇ ನ್ಯೂನ್ಯತೆಯ ಅಪವಾದವಿಲ್ಲದೆ, ಲಂಚ ವಂಚನೆಯ ಅಪಕೀರ್ತಿ ಇಲ್ಲದೆ ಈ ಒಂದು ಸಮಾಜಕ್ಕೆ ಬಲಿಷ್ಠವಾದ ಸದೃಢವಾದ ನೇತೃತ್ವವನ್ನು ನೀಡುತ್ತಿರುವಂತಹ ಒಂದು ಶಾಸಕ ಎಂದ್ರೆ ಅದೇ ಅಶೋಕ್ ಕುಮಾರ್ ರೈ. ಜಾತಿ ಧರ್ಮ ಭೇದಗಳಿಲ್ಲದೆ ನಾವೆಲ್ಲರೂ ಒಂದೇ, ಕೈ ಹಿಡಿದು ಸಾಗೋಣ ಮುಂದೆ ಎಂಬ ಭಾವೈಕ್ಯತೆಯನ್ನು ಭಾವನೆಗಳನ್ನು ಇಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿರುವಂತಹ ಶಾಸಕರು. ಚುನಾವಣೆಗೆ ಸ್ಪರ್ಧಿಸಿ ಶಾಸಕರಾಗುವವರಿಗೆ ಮಾತ್ರ ಏಕಪಕ್ಷ, ಗೆದ್ದ ಮೇಲೆ ನಿಷ್ಪಕ್ಷ ಎಂಬ ನಿಲುವೆ ಇವರದ್ದು. ಭ್ರಷ್ಟ ಅಧಿಕಾರಿಗಳನ್ನು ಕಂಡು ಹಿಡಿದು ಅವರಿಗೆ ಬುದ್ಧಿವಾದ ಹೇಳಿ ಅಲ್ಲೂ ಅವರು ಸರಿಯಾಗದಿದ್ದರೆ ಸಸ್ಪೆಂಡ್ ಕೂಡ ಮಾಡಲು ಹಿಂಜರಿಯದಂತಹ ಶಾಸಕರೇ ಇವರು. ಬಡವ ಶ್ರೀಮಂತ ಎನ್ನುವ ಭೇದ ಭಾವಂತೂ ಇವರಿಗೆ ಇಲ್ಲವೇ ಇಲ್ಲ. ಯಾರು ಯಾವ ಕಾರ್ಯಕ್ರಮಕ್ಕೂ ಕರೆದರೂ ಕೂಡ ಒಳ್ಳೆಯ ಕಾರ್ಯಕ್ರಮವಾದರೆ ಪಾಲ್ಗೊಂಡು ಸಪೋರ್ಟ್ ಮಾಡ್ತಾರೆ. ಇನ್ನು ಕೂಡ ಹಲವಾರು ಸಮಾಜ ಸೇವೆಗಳನ್ನು ಅಭಿವೃದ್ಧಿ ಯೋಜನೆಗಳನ್ನು ತರುವಲ್ಲಿ ಮುಂದೆ ಬರುವಲ್ಲಿ ಯಶಸ್ವಿಯಾಗಲಿ ಎಂದು ಹೇಳುತ್ತಾ ಸಂಸ್ಕೃತಿಯ ತವರಲ್ಲಿ